ಎಸ್ ಫಾರ್ ಸೈಲೆನ್ಸ್ ಚಿತ್ರದ ಫಸ್ಟ್ ಲುಕ್ ಹಾಗೂ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ನೆರವೇರಿತು. ಮೋಹನ್ ಕುಮಾರ್ ಅವರ ನಿರ್ಮಾಪಕತ್ವದಲ್ಲಿ ತಯಾರಾದ ಎಸ್ ಫಾರ್ ಸೈಲೆನ್ಸ್ ಎಂಬ ಚಿತ್ರದ ಟೀಸರ್ ಹಾಗೂ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವು ಬೆಂಗಳೂರಿನ ರೇಣುಕಾಂಬ ಸ್ಟುಡಿಯೋದಲ್ಲಿ ಅದ್ಧೂರಿಯಾಗಿ ನೆರವೇರಿದೆ. PVR ಸ್ವಾಮಿ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಪ್ರದೀಪ್ ಪೂಜಾರಿ, ನಿಖಿತಾ ಸ್ವಾಮಿ, ಮಂಗಳೂರು ಮೀನನಾಥ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸದಾನಂದ, ಸುಷ್ಮಿತಾ ಗೌಡ ಸೇರಿದಂತೆ ಇನ್ನಿತರೆ ಪ್ರಮುಖರು ಅಭಿನಯಿಸಿದ್ದಾರೆ. ಇನ್ನು ಪ್ರಥಮ್, MD ಕೌಶಿಕ್, ಟೆನ್ನಿಸ್ ಕೃಷ್ಣ, ಥ್ರಿಲ್ಲರ್ ಮಂಜು, ಸುನಾಮಿ ಕಿಟ್ಟಿ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮುತ್ತುರಾಜ್ ಸೇರಿದಂತೆ ಮತ್ತಿತರರು ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ್ದು ಹೀಗೆ. ಮತ್ತೆ ಇಲ್ಲೇ ನೋಡಿ, ನಿಮ್ ಪೋಸ್ಟರ್ ಗೊತ್ತಾಗುತ್ತೆ ಸ್ವಲ್ಪ RR, ಇಲ್ಲೊಂದು ಯಾವ್ದು ಸ್ಮೈಲಿ ಇದೆ, ಬಟ್ ಅವರು ಸ್ಮೈಲಿ ಕೊಡಲ್ಲ ಮೂವಿಲಿ, ಜಾಸ್ತಿ ಬೇರೆ ರೀತಿ ಇದೆ. ಅದ್ರ ಜೊತೆ ಮಿಡಲ್ ಅಲ್ಲೂ ಕೂಡ RR ಸಸ್ಪೆನ್ಸ್ ಸಂಬಂಧಪಟ್ಟದ್ದು ಅಂತ ಮೂವಿ ಇದೆ. ಒಳ್ಳೆ ಗುಡ್ ಕಂಟೆಂಟ್ ಇದೆ. ಇದು ಟೀಸರ್ ಮುಖಾಂತರ ನೀವು ಇದು ಮಾಡೋದ ಆಡಿಯನ್ಸ್ ನ ಎಳ್ಕೊಂಬರೋದಕ್ಕೆ ಈ ತರ ಸಿನಿಮಾಗಳಿಗೆ ಬರ್ಬೇಕಾಗಿದೆ. ಹೆಚ್ಚಾಗಿ ಮಕ್ಕಳೆಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ, ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ. ವಾರಕ್ಕೆ 2 ದಿನ ಟೂರ್ಗೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಯಾರು ಕರ್ಕೊಂಡ್ ಬರ್ಬೇಕು ಅಲ್ವಾ? ಈ ಟ್ರಾಫಿಕ್ ಅಲ್ಲಿ ವಯಸ್ಸಾದವ್ರು ಬಂದು ನೋಡಕ್ಕಾಗತ್ತಾ? ಆ ತರ ಸಿನಿಮಾಗಳು ಬರ್ತಾ ಇಲ್ಲ ಅಂತಾನೂ ಹೇಳ್ತಿರ್ತಾರೆ. ಆದ್ರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ತರ ದೇವ್ರ ಪಿಕ್ಚರ್ ಅಂತ ನಾವೆಲ್ಲ ಕರಿತಾ ಇದ್ವಿ. ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ. ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಇಲ್ಲ ಅಂದ್ರೆ ಆಯಾ ಒಂದು ಅಕ್ಕಪಕ್ಕದಲ್ಲಿ ತಿಳಿದವ್ರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅಟ್ಲೀಸ್ಟ್ ಒಂದು ನಾಲೆಜ್ ತಗೊಬಹುದು, ಯಾವ ರೀತಿ ಮಾಡಿದ್ರೆ ಉತ್ತಮ ಅಂತ. ಆ ರೀತಿ ಸೈಲೆನ್ಸ್ ಸಿನಿಮಾ ಚೆನ್ನಾಗೇ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಒಳ್ಳೇದಾಗ್ಲಿ. ಶುಭೋದಯ. ಬಹುಶಃ ನೀವೆಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂತೀನಿ ಸರ್. ಕರ್ಗೋಯ್ತು ಸರ್. ನಾನು ಟಿಫನ್ ಮಾಡಿಲ್ಲ ಸರ್. ಬಂದ ತಕ್ಷಣ ಅಂದೆ ಸರ್ ಹತ್ರ, ಸ್ವಾಮಿ ಸರ್ ಹತ್ರ, ಸರ್ ಟಿಫನ್ ಮಾಡಿಲ್ಲ ಅಂತ. ಆದ್ರೆ ಈ ಟೀಸರ್ ನೋಡಿದ್ಮೇಲೆ ಟಿಫನ್ ಆಗ್ಬಿಡ್ತು ಸರ್. ಇನ್ನು ಊಟ ಬಂದ್ರೆ ಸಿನಿಮಾದಲ್ಲಿ ನೋಡ್ಬೇಕು ಸರ್. ಅದೊಂದು ಮಾತ್ರ 2 ವಾಕ್ಯದಲ್ಲಿ ಹೇಳ್ತಿದ್ದೀನಿ ಸರ್. PVR ಸ್ವಾಮಿ ಸರ್ ಬಗ್ಗೆ ನಂಗೆ ಬಹಳ ವಿಶೇಷವಾದ ಅಕ್ಕರೆ, ಅಭಿಮಾನ ಎಲ್ಲವೂ ಇದೆ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಏನಿಲ್ಲ 4 ಸಿನಿಮಾ ಮಾಡ್ತಾರೆ ಸರ್. ಒಬ್ಬ ನಿರ್ಮಾಪಕನ್ನ ಹೇಗೆ ಉಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಚಿತ್ರ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಯಾಕಂದ್ರೆ ನಾನು ಕೂಡ ಅವ್ರ ಜೊತೆ ಈ ಸಿನಿಮಾ ಮಾಡ್ತಿದ್ದೀನಿ ಸರ್. ಹಾಗಾಗಿ ಈ ಮೂಲಕ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಮತ್ತು ಈ ಸಿನಿಮಾಗೆ ಇವತ್ತೇನು ಎಲ್ಲರೂ ತುಂಬಾ ಜನ ಮಾತಾಡಿದಾರಲ್ಲ ಸರ್, ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡೋ ತರ ಆಗ್ಲಿ, ಅವ್ರಿಗೆ ಮೊದಲು ಹಣ ಬರ್ಲಿ ಸರ್ ಎಲ್ಲಾ ಮೂಲಗಳಿಂದ ಅಂತ ನಾನು ವಿನಂತಿ ಮಾಡ್ತಾ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದೀನಿ ಸರ್. ಗಣಪತಿ ತಂದೆ ಸರಸ್ವತಿ ಕೊಡ್ತಾ ಇದೀನಿ, ಲಕ್ಷ್ಮಿ ಕೊಡ್ತಾ ಇದೀನಿ. ಅವ್ರ ಲಕ್ಷ್ಮಿ ಹೋಗಿ ಸರ್. ಸಿನಿಮಾ $? ಸೈಲೆನ್ಸ್ ಅಂತ ಡಾಟ್ ಅಲ್ಲೇ ಇರೋದು. ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ರೆ ಏನಾಗುತ್ತೆ, ಅದೇ ವ್ಯಕ್ತಿ ವೈಲೆಂಟ್ ಆದ್ರೆ ಏನಾಗುತ್ತೆ. ಸಿನಿಮಾದಲ್ಲಿ ಹೇಳ್ದಂಗೆ ಬರೀ ಅದೇ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ. ಸಿನಿಮಾದಲ್ಲಿ ಎಲ್ಲಾ ತರದ್ದು ಇದೆ. 16ರಿಂದ 60 ವರ್ಷದವರೆಗೂ ನೋಡ್ಬೇಕಾದ್ರೆ ಎಲ್ಲಾ ತರದ್ದು ಜನ ನೋಡ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಟೆಕ್ನಿಷಿಯನ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬಾ ಹೇಳ್ಬೇಕು. ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬಾ ಜೊತೆ ಕೈಗೂಡಿಸಿದ್ರು. ತುಂಬಾ ಕ್ರಿಯೇಟಿವ್, ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಇದು ನಂದಲ್ಲಪ್ಪ, ನಾನು ಮಾಡಬಾರ್ದು, ಇದು ಅವ್ರನ್ನಲ್ಲ ಅಂತಲ್ಲ, ಎಲ್ಲಾಗೂ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನ್ ಬೇಕಾದ್ರು ಮಾಡ್ಕೊಡ. ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಕೊಡೋದ್ರೆ, ನಾನು ಏನು 10 ರೂಪಾಯಿ ಕೇಳಿದ್ರೆ ಅವ್ರು 100 ರೂಪಾಯಿ ಕೊಡ್ತಾರೆ. ಹಂಗಿರ್ಬೇಕು, ಆವಾಗ ಸಿನಿಮಾ ಚೆನ್ನಾಗಿ ಮಾಡೋಕೆ ಸಾಧ್ಯ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅನ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನಿಮಾ.
ಊಟ ಅಲ್ಲ. ಆಮೇಲೆ ಕಾಮಿಡಿ ಇದೆ, ಪ್ರತಿಯೊಂದು ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಕಲಾವಿದರು ಪ್ರದೀಪ್ ಪೂಜಾ. 2 ಗಂಟೆ 3 ನಿಮಿಷ ಡ್ಯೂರೇಷನ್ ಇದೆ. ಮತ್ತೆ ಇಲ್ಲಿ ಹೇಳುವಾಗ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ, ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ, ಮತ್ತೆ ಇವರು ಇದ್ದಾರೆ, ಮಗಳೂರು ಮೀನಾಥ್ ಅಂತೇಳಿ ಪಂಚರಂಗಿ ಪಾಂಬಮ್ ಅವರು ಇದ್ದಾರೆ. ಇಂಪಾರ್ಟೆಂಟ್ ಆಗಿ ಮತ್ತೆ ಉಗ್ರಂ ಮತ್ತೆ ಮುಫ್ತಿ ಮಾಡಿರುವಂತ ಪ್ರತಿಭೆ ಇದ್ದಾರೆ. ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖಿಲ್ ಸ್ವಾಮಿ ಬಗ್ಗೆ ಹೇಳ್ಬೇಕು. ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು. ಇದಕ್ಕಿಂತ ಮೊದಲೇ ನಾವೊಂದು ಕೋ ಪ್ರೊಡ್ಯೂಸರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ಇದು ನೋಡೋದಾಗ್ಲೇ ಮೇಡಮ್ ಹಾಕೊಂಡು ಮೂವಿ ಮಾಡ್ಬೇಕು ಅಂತ ಒಂದು 5 years ಬ್ಯಾಕ್ ಅಲ್ಲಿ ಇತ್ತು. ಬಟ್ ಮುಹೂರ್ತ ಈಗ ಕೂಡ ಬಂದಿದೆ, ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದ್ಭುತ ನಟಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭಾ ಅಂತ ನಟಿಯಾದಂತ ನಿಖಿಲ್ ಸ್ವಾಮಿ ಅವರು. ಬಿಕಾಸ್ ಆಫ್ ಯಾಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು, ನಾನು ಅಲ್ಲೇ ಪಕ್ಕ ಕೂತು ಕ್ಯಾಮ್ರಾ ಪಕ್ಕ ಕೂತು ನೋಡ್ತಾ ಇದ್ದೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಟೇಕ್ ಆಗ್ತಾ ಇರ್ತಾರೆ. ಇಲ್ಲ ಸರ್ ಇವ್ರಿಗೆ ಓಕೆ, ನಮ್ಮ ಡೈರೆಕ್ಷನ್ ಓಕೆ ಅಂದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಆತರ ಬೇಕು. ಆತರ ಒಂದು ನನ್ನ ನಟನೆ ಬಗ್ಗೆ ಎಲ್ಲಿ ಲೋಕೋಸ್ ಇದೆ ಅದನ್ನ ತಿದ್ಕೊಂಡೆ ನಟನೆ ಮಾಡೋದಿಂತಲ್ಲ ಅದ್ಭುತವಾಗಿರುತ್ತೆ. ಅವ್ರ ಬಗ್ಗೆ ಮತ್ತೆ ನಮ್ಮ ಮೀರಾ ಅವರು, ವಿಂಧ್ಯ ಅವರು, ಪ್ರೀತಿ ಅವರು, ಮತ್ತೆ ಹೇಮಂತ್, ಸತೀಶ್ ಗೌಡ್ರು, ಮತ್ತೆ ಎಲ್ಲ ಯಾರೇ ಆರ್ಟಿಸ್ಟ್ಗಳು ಇದ್ದಾರೆ ಎಲ್ಲಾರು ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ವೃತ್ತಿ ಟೀಮ್ ಒಂದೇ ಕುಟುಂಬದ ತರ ಮಾಡ್ಕೊಟ್ರು. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮಾಡಿದೆ. ಸೆನ್ಸರ್ ಕೂಡ ಆಗಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ ಮೂವಿದ ರಿಸಲ್ಟ್ ಎಲ್ಲ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಟೀಸರ್ಗೆಲ್ಲ ಹೇಳ್ತೀನಿ, ದಯವಿಟ್ಟು ಎಲ್ಲ ಕೂಡ ಬನ್ನಿ.